ಹಾಯ್ ಎವ್ರಿವನ್, ಮೈ ನೇಮ್ ಇಸ್ ಪ್ರಿಯಾ ಮನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಲೈಫಲ್ಲಿ ನಾನು ಕಲ್ತಿರೋ ಅಂಥದ್ದು ಅಥವಾ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋ ಅಂಥದ್ದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋದೇ ನನ್ನ ಆಸೆ. ಯಾಕೆಂದರೆ ಎಲ್ಲ ತಪ್ಪುಗಳನ್ನು ನೀವು ಒಬ್ಬರೇ ಮಾಡೋಕ್ಕಾಗಲ್ಲ. ಯಾರೋ ಒಬ್ಬರು ಮಾಡಿರೋದನ್ನು ನೋಡಿ ಕಲ್ತ್ರೂ ಅದು ಒಂದು ಪಾಠ ಆಗಿರುತ್ತೆ. ಸೊ ನಾನಿವತ್ತು ನನ್ನ ಲೈಫಲ್ಲಿ ನಾನು ಕಲ್ತಿರೋಂಥ ಪಾಠಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಫಸ್ಟ್ ಪಾಠ ಏನಂತ ಹೇಳಿದ್ರೆ, ಬಿ ಕಾನ್ಫಿಡೆಂಟ್. ಸೊ ಏನಂತ ಹೇಳಿದ್ರೆ, ನಾನು ಚಿಕ್ಕವಳಿರ್ಬೇಕಾದ್ರೆ ಆಬ್ವಿಯಸ್ಲಿ ನಿಮಗೆ ಗೊತ್ತೇ ಇದೆ ನನ್ನ ವಾಯ್ಸ್ ಪ್ರಾಬ್ಲಮ್ ಇದೆ ಅಂತ. ಸೊ ನಿಮ್ದೇನು ಅನಿಸುತ್ತೆ, ನಾನು ಕಾನ್ಫಿಡೆಂಟ್ ಆಗಿರಲಿಲ್ಲ ಅಥವಾ ನಾನು ಭಯ ಪಡ್ತೀನಿ ಅಥವಾ ನಾನು ಇದು ಮಾಡ್ತೀನಿ ಅಂತ ಅನಿಸ್ಬೋದು. ಬಟ್ ನಿಜ ಹೇಳ್ತೀನಿ, ನಾನು ಯಾವತ್ತೂ ನನ್ನ ವಾಯ್ಸ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಯಾವತ್ತೂ ನಾನು ಹಿಂದೆ ಸರಿಯೋದಾಗಲಿ ಅಥವಾ ಹಿಂದೆ ಉಳಿಯೋದಾಗಲಿ ಮಾಡಲಿಲ್ಲ. ನಾನು ಪ್ರತಿ ಸಲವೂ ಭಾಷಣ ಮಾಡೋ ಹೋಗ್ತಿದ್ದೆ. ಅಂದರೆ ನಾನು 2ನೇ ಕ್ಲಾಸಿಂದನೂ ಭಾಷಣ ಮಾಡ್ತಾಯಿದ್ದೀನಿ ಸ್ಕೂಲಲ್ಲಿ. ಆ್ಯಂಡ್ ಇವತ್ತಿನವರೆಗೂ ನಾನು ಎಲ್ಲಾದರೂ ಹಾಡು ಹಾಡಬೇಕಂತಿದ್ರು ನಾನು ಹಾಡು ಹಾಡ್ತೀನಿ, ಡ್ಯಾನ್ಸು ಮಾಡ್ತೀನಿ. ಆಮೇಲೆ ಇಡೀ ಕ್ಲಾಸಲ್ಲಿ ಎನ್ನಿಂತು ಪಾಠ ಓದಬೇಕು ಅಂತ ಹೇಳಿದ್ರೆ ಯಾರಾದರೂ ಹೇಳಿದ್ರೆ ಓದಬೇಕಂತ ಏನಿರಲಿಲ್ಲ. ನಾನು ಕೈ ಎತ್ತೀನಿ, ನಾನು ಓದ್ತೀನಿ ಅಂತ ಹೇಳಿ. ಸೊ ಏನಂದರೆ, ನೀವು ಮೆರುತ್ತೋ ಬಿಡುತ್ತೋ ಫಸ್ಟ್ ಕಾನ್ಫಿಡೆಂಟ್ ಇರಬೇಕು. ಆ್ಯಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದರೆ ಸೆಕೆಂಡ್ ಲೆಸನ್ ಅಂತ ಬಂದರೆ, ಡು ನಾಟ್ ಬಿ ಇನ್ಸೆಕ್ಯೂರ್ ಅಬೌಟ್ ಎನಿಥಿಂಗ್. ನೀವು ಇನ್ಸೆಕ್ಯೂರ್ ಆಗಬೇಡಿ ನಿಮ್ಮ ಯಾವುದೇ ಒಂದು ವಿಷಯಗಳನ್ನು ತೊಗೊಂಡು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ತುಂಬ ಜನ ಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬ ಜನ ಏನು ಮಾಡ್ತಾರೆ, ನಿನ್ನ ದಪ್ಪಗಿದೆಯಾ ಅಥವಾ ನಿನ್ನ ಕರ್ರಗಿದೆಯಾ ಅಥವಾ ನಿನ್ನ ವಾಯ್ಸ್ ಪ್ರಾಬ್ಲಮ್ ಇದೆ ಅಥವಾ ನಿನ್ನ ಕಣ್ ಕಾಣಲ್ಲ ಅಥವಾ ನಿನ್ನ ಕೈಯಲ್ಲಿ ಒಂದು ಮರಳು ಎಕ್ಸ್ಟ್ರಾ ಇದೆ, ಒಂದು ಮರಳು ಕಮ್ಮಿ ಇದೆ ಅಥವಾ ಈ ಥರ ಈ ಒಂದು ಇದರಲ್ಲಿ. ಆಮೇಲೆ ಮದುವೆ ವಿಷಯದಲ್ಲಂತೂ ಏನೋ ಒಂದು ಸ್ವಲ್ಪ ಮೈ ಮೇಲೆ ಏನೋ ಸುಟ್ಟು ಕಲೆ ಇರುತ್ತೆ, ಸುಟ್ಟು ಕಲೆ ಇದೆ ಕೈ ಕಾಲ ಮೇಲೆ ಅಂತ ಹೇಳಿ ರಿಜೆಕ್ಟ್ ಮಾಡೋದು. ಆ ಥರ ತುಂಬ ಕೇಸುಗಳನ್ನು ನಾನು ನೋಡಿದ್ದೀನಿ. ಸೊ ಇದು ಭಾಳ ಡಿಸ್ಟರ್ಬ್ ಮಾಡುವಂಥ ವಿಷಯಗಳು. ಯಾಕಂತ ಹೇಳಿದ್ರೆ, ಇವೆಲ್ಲ ಒಂದು ಹುಡುಗಿನ ಇನ್ಸೆಕ್ಯೂರ್ ಮಾಡ್ತಾ ಇದ್ದಾರೆ ಜನ. ಅವರು ಆಗ್ತಿಲ್ಲ, ಬಟ್ ಜನಗಳೇ ಮಾಡ್ತಾ ಇದ್ದಾರೆ. ಸೊ ಆ ಥರ ಜನಗಳು ಮಾಡ್ತಿರ್ಬೇಕಾದ್ರೆ ಯಾರೇ ಆಗಲಿ, ಹುಡುಗಿರೇ ಅಂತ ಅಲ್ಲ, ಇವನ್ ಹುಡುಗರಿಗೂ ಆಗ್ತಿರುತ್ತೆ, ಇಲ್ಲ ಅಂತ ಹೇಳಲ್ಲ. ಸೊ ಆ ಥರ ಇರಬೇಕಾದ್ರೆ ಜನಗಳನ್ನು ನಿಮ್ಮನ್ನು ಉಗ್ಸೋದಕ್ಕೆ ಬಿಡಬೇಡಿ. ಆಯಿತು, ಏನಿವಾಗ ನನ್ನ ವಾಯ್ಸ್ ಹೆಂಗಿದೆ, ಏನಿವಾಗ ಏನಾಗಬೇಕಾಗಿತ್ತು ಅಂತ ಕೇಳಿ. ಆಲ್ರೆಡಿ ಗೊತ್ತಿದೆ ನೀನು ಆಲ್ರೆಡಿ ದಪ್ಪ ಇದೆಯಾ, ದಪ್ಪ ಇದ್ದೀನಿ, ಏನಿವಾಗ. ಜಸ್ಟ್ ಡು ನಾಟ್ ಬಿ ಇನ್ಸೆಕ್ಯೂರ್. ನಿಮಗೆ ಅಷ್ಟೊಂದು ನಿಮಗೆ ಅಸಹ್ಯ ಅನ್ನಿಸ್ತಿದ್ರೆ ದೆನ್ ಚೇಂಜ್ ಇಟ್. ನಿಮ್ಮ ಬಗ್ಗೆ ಅಸಹ್ಯ ಅನಿಸಿದ್ರೆ ಚೇಂಜ್ ಮಾಡ್ಬೋದು. ಬಟ್ ಬೇರೆಯವ್ರು ಏನೋ ಹೇಳಿದ್ರು ಅಂತ ಹೇಳಿ ನಿಮ್ಮನ್ನು ನೀವೇ ಮುಗಿಸ್ಕೊಂಡು ಅಸಹ್ಯ ಪಟ್ಕೊಂಡು ಒಂದು ಮೂಲೆ ಉಟ್ಕೊಳ್ಳೋದು ಅಥವಾ ಒಂದು ಮನೇಲಿರೋದು ಆ ಥರ ಮಾಡೋಕ್ಕೆ ಹೋಗಬೇಡಿ. ಹಾಗೆ ನೋಡೋಕ್ಕೆ ಹೋದರೆ ಇವತ್ತು ನನ್ನ ವಾಯ್ಸ್ ಪ್ರಕಾರ ನಾನು ಯಾರ ಜೊತೆನೂ ಮಾತಾಡಬಾರ್ದು ಇಫ್ ನಾನು ಇನ್ಸೆಕ್ಯೂರ್ ಆಗಿದ್ದರೆ. ಬಟ್ ನನ್ನ ಕೇಸಲ್ಲಿ ಹಂಗೆ ಆಗಲಿಲ್ಲ ಅನ್ನೋದೇ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಯಾಕೆಂದರೆ ನಾನು ಇಷ್ಟೆಲ್ಲ ಇದ್ರೂ ಕೊನೆಗೆ ನಾನು ಎದ್ದು ನಿಂತು ಮಾತಾಡೋದನ್ನು ಮಾತ್ರ ಚೂಸ್ ಮಾಡ್ಕೊಂಡಿರೋದು. ಸೊ ನಿಮ್ಮಲ್ಲಿ ಯಾರಾದರೂ ನನ್ನನ್ನು ನೋಡಿ ಈ ಥರ ಇರಬೇಕಪ್ಪ ಕಾನ್ಫಿಡೆನ್ಸು ಅಂತ ಅನಿಸಿದ್ರೆ ಪ್ಲೀಸ್ ಅದನ್ನು ಹೆಂಗೆ ಡೆವಲಪ್ ಮಾಡ್ಕೋಬೇಕು ಅನ್ನೋದೇನಿಲ್ಲ. ಜಸ್ಟ್ ಇಲ್ಲಿಂದ ಜನ ಏನು ಥಿಂಕ್ ಮಾಡ್ತಾರೆ ಅದನ್ನು ತೆಗೆದು ಡಸ್ಟ್ಬಿನಿಗೆ ಹಾಕ್ಬಿಡಿ, ಮುಗಿತು. ಅದಷ್ಟೇ ಮಾಡಬೇಕಾಗಿರೋದು ನೀವು ಕೆಲಸ. ನಾನು ಅದನ್ನೇ ಮಾಡಿರೋದು. ಜನ ಏನು ಅನ್ಕೊತಾರೆ ಅಂತ ನಾನು ಯಾವತ್ತೂ ಅಂದ್ಕೊಳ್ಳೋಕ್ಕೆ ಹೋಗಲಿಲ್ಲ. ಅದು ನನ್ನ ಲೈಫಲ್ಲಿ ಬರಲೂ ಇಲ್ಲ, ಯಾಕೆ ಹೋಗುತ್ತಿಲ್ಲ. ನಮ್ಮ ತಾಯಿ ಕೂಡ ಹಾಗೇ ಇದ್ದಾರೆ, ಅವರು ಫುಲ್ ಕಾನ್ಫಿಡೆಂಟು. ಸೊ ಹಾಗಾಗಿ ಅವರಿಂದ ನನಗೂ ಅದೇ ಕಾನ್ಫಿಡೆನ್ಸೇ ಬಂದಿರೋದು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ತುಂಬ ಜನ ಸ್ಪೆಷಲಿ ಕಾಲೇಜ್ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಕರಿಯರಲ್ಲಾಗಿರ್ಬೋದು ಏನು ಮಾಡಿಬಿಡ್ತಾರೆ, ಕಾಂಪ್ರಮೈಸ್ ಮಾಡ್ಕೊತಾರೆ ಅಥವಾ ಏನು ಹೇಳ್ತಾರೆ, ಪ್ರಯಾರಿಟೈಸ್ ಮಾಡಲ್ಲ. ಸೊ ಇದು ನನ್ನ 3ನೇ ಪಾಯಿಂಟ್ ಆಗಿರುತ್ತೆ. ಏನಂದರೆ, ಪ್ರಯಾರಿಟೈಸ್ ಯೋರ್ ಸೆಲ್ಫ್. ಅಂದರೆ ನಿಮ್ಮನ್ನು ನೀವು ಮೊದಲು ಹಾಕ್ಕೊಳ್ಳಿ, ಆಮೇಲೆ ಫ್ಯಾಮಿಲಿ, ಫ್ರೆಂಡ್ಸ್, ಮಕ್ಕಳು, ಮದುವೆ ಎಲ್ಲ. ನೀವು ಸರಿಯಾಗಿದ್ದರೆ ಅಥವಾ ನಿಮ್ಮದು ಲೈಫ್ ಕರೆಕ್ಟಾಗಿ ಅಂದರೆ ನಿಮ್ಮ ಮೈಂಡ್ ಕರೆಕ್ಟಾಗಿದ್ದರೆ ನಿಮ್ಮ ಸುತ್ತಮುತ್ತ ಇರೋದೆಲ್ಲ ಕ್ಲಿಯರಾಗಿ ಕಾಣಿಸುತ್ತೆ. ನೀವು ಯಾವಾಗ ನಿಮ್ಮ ಸುತ್ತಮುತ್ತಲವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ನಿಮ್ಮ ಜೀವನನ ನೀವೇ ಯೋಚನೆ ಮಾಡಲ್ಲವಲ್ಲ, ಅವಾಗ ನೋಡಿ ಸ್ಟಾರ್ಟ್ ಆಗೋದು ನಿಮ್ಮ ಜೀವನದಲ್ಲಿ ಎಲ್ಲನೂ ಯಾಕೆ ಎಲ್ಲನೂ ಕೆಟ್ಟದಾಗಿದೆ, ಯಾಕೆ ಏನೂ ಸರಿಯಾಗಿ ನಡೀತಿಲ್ಲ ಅಂತಲೇ ಫೀಲ್ ಆಗುತ್ತೆ. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಒಂದು ನಿಮ್ಮ ಮೇಲೆ ನಿಮಗೆ ಕಾಳಜಿ ಇರಲಿ. ನೀವೇನು ತಿಂತೀರಾ ಅಥವಾ ನೀವು ನಿಮ್ಮ ಸುತ್ತಮುತ್ತ ಯಾರಿದ್ದಾರೆ, ನಿಮ್ಮ ಸುತ್ತಮುತ್ತ ಎಂಥ ಗಾಳಿ ಉಸಿರಾಡ್ತಿದ್ದೀರಾ, ಆಮೇಲೆ ನೀವು ನಿಮ್ಮ ಲೈಫಲ್ಲಿ ನೀವೇನು ಚೂಸ್ ಮಾಡ್ತಿದ್ದೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್, ಅಥವಾ ಯಾರನ್ನ ಚೂಸ್ ಮಾಡ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟು ಅಲ್ವಾ. ಸೊ ಅದನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ನಿಮ್ಮ ಮೈಂಡ್ ಸೆಟ್ಟಲ್ಲಿ ಏನಿರಬೇಕು, ನಿಮ್ಮ ಬಗ್ಗೆ ನಿಮಗೆ ಕಾಳಜಿ ಇರಬೇಕು. ಹೆಲ್ತು, ಆಮೇಲೆ ಮೆಂಟಲ್ ಹೆಲ್ತು,
ಫಿಸಿಕಲ್ ಹೆಲ್ತು, ಆಮೇಲೆ ಎಮೋಷ್ನಲ್ ಹೆಲ್ತ್, ಅದು ಏನು ಹೇಳ್ತೀವಿ ಎಮೋಷ್ನಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ ಇತ್ತೀಚೆಗೆ. ಸೊ ಅದು ಕೂಡ ನಿಮಗೆಲ್ಲ ಕ್ಲಿಯರ್ ಆಗಿರಬೇಕು. ಸೊ ನನ್ನ ವಿಷಯದಲ್ಲಿ ಹೇಗಿತ್ತು ಅಂತ ಹೇಳಿದರೆ, ಇವತ್ತಿಗೂ ನಾನು ಯಾವತ್ತೂ ಯಾರೋ ಒಬ್ಬರು ಅವರಿಗೆ ಇಷ್ಟ ಇಲ್ಲ ಅಥವಾ ನನ್ನ ಜೊತೆ ಮಾತು ಬಿಟ್ಟು ಅಂತ ಹೇಳಿದರೆ, ನಾನು ಯಾಕೆ ಬಿಟ್ಟೆ ನನ್ನ ಜೊತೆ ಮಾತು ಅಂತ ಹೇಳಲ್ಲ. ಅಥವಾ ಅಯ್ಯೋ ನನ್ನ ಜೊತೆ ಮಾತು ಬಿಟ್ಬಿಟ್ನಲ್ಲ, ನಾನು ಅಂಥದ್ದೇನು ತಪ್ಪು ಮಾಡಿದೆ ಅಂತ, ನನಗೆ ಏನಾಯಿತು, ನಾನು ಸರಿ ಇಲ್ವಾ, ನಾನು ನೋಡೋಕ್ಕೆ ಚೆನ್ನಾಗಿಲ್ವಾ, ಅಥವಾ ನನ್ನ ವಾಯ್ಸ್ ಸ್ವಲ್ಪ ಬಿಟ್ಟು ಹೋದ್ರೆ ಯಾಕೆ ಈ ಥರ ಆಗ್ತಿದೆ ನನಗೆ ಅಂತ ನಾನು ಯಾವತ್ತೂ ಅಂದ್ಕೊಳ್ಳಿಲ್ಲ. ಸೊ ನಾನೇನು ಅಂದ್ಕೊಂಡೆ ಅಂತ ಹೇಳಿದ್ರೆ, ಓಕೆ ಅವ್ರಿಗೆ ಇಷ್ಟ ಆಗಲಿಲ್ಲ, ಅವ್ರು ಚೂಸ್ ಮಾಡ್ಕೊಂಡಿದ್ದಾರೆ, ಫೈನ್, ವಿ ಹ್ಯಾವ್ ಟು ರೆಸ್ಪೆಕ್ಟ್ ದಟ್ ಚಾಯ್ಸ್. ಸೊ ಇನ್ನು ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಪ್ರತಿ ಸಲವೂ ನಾವೇನು ಮಾಡ್ತೀವಿ, ಯಾರೋ ನಮ್ಮನ್ನು ರಿಜೆಕ್ಟ್ ಮಾಡಿದ್ರು, ಅಥವಾ ಯಾವುದೋ ಒಂದು ಜಾಬಲ್ಲಿ ನಮ್ಮನ್ನು ರಿಜೆಕ್ಟ್ ಮಾಡಿದ್ರು, ಅಥವಾ ಯಾರೋ ಮದುವೆಯಲ್ಲಿ ನನ್ನ ರಿಜೆಕ್ಟ್ ಮಾಡಿದ್ರು ಅಂತ ಹೇಳಿ, ಅಯ್ಯೋ ನನ್ನಿಂದ ಏನು ಕಮ್ಮಿ ಆಗಿದೆ ಅಂತ ಹೇಳಿ ಹೊರಗೋಬಂದು ಅದ್ರ ಮೇಲೆ ವರ್ಕ್ ಮಾಡ್ಬೋದು. ವರ್ಕ್ ಮಾಡಿದ್ರೆ ಅಟ್ಲೀಸ್ಟ್ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ನನ್ನ ವಿಷಯದಲ್ಲೂ ಹಾಗೆ. ನನಗೆ ನಾನು ಫಸ್ಟು ಕನ್ನಡ ಮೀಡಿಯಮ್ ಸ್ಟೂಡೆಂಟು, ನಂತರ ನಾನು ಇಂಗ್ಲೀಷ್ ಮೀಡಿಯಮಿಗೆ ಟ್ರಾನ್ಸ್ಫರ್ ಆಗಿದ್ದು. ಅಲ್ಲಿ ಏನಾಯ್ತಪ್ಪ ಅಂತಂದರೆ ನನಗೆ ಇಂಗ್ಲೀಷ್ ಬರ್ತಿರಲಿಲ್ಲ. ಅಲ್ಲೆಲ್ಲ ಫುಲ್ ಕಾನ್ಫಿಡೆನ್ಸು ಎಲ್ಲ ಮಕ್ಕಳಿಗೆ, ನನಗೆ ಇರಲಿಲ್ಲ. ಸೊ ನಾನೇನು ಮಾಡಿದೆ ಅಂತ ಹೇಳಿದ್ರೆ, ಒಂದೊಂದು ಪದನೂ ಕಲಿಬೇಕಾದ್ರೆ ಡಿಕ್ಷನರಿ ಇಟ್ಕೊಂಡು ಕಲಿತವಳು. ಯಾಕಂದರೆ ನಂಗೆ ಕಲಿಬೇಕಿತ್ತು, ನನ್ನಲ್ಲಿ ಅವರು ಕಾಡ್ತಾ ಇತ್ತು ನನಗೆ ಇಂಗ್ಲೀಷ್ ಬರಲ್ಲ ಅನ್ನೋದು. ಇವತ್ತಿಗೂ ಎಷ್ಟೋ ಜನಕ್ಕೆ ಇಂಗ್ಲೀಷ್ ಬರಲ್ಲ ಅನ್ನೋ ಹೊರಗಿದೆ, ಬಟ್ ಕಲಿಬೇಕು ಅನ್ನೋದಕ್ಕೆ ಯಾವ ಸ್ಟೆಪ್ಪು ತಗೋತಿಲ್ಲ. ಯಾಕೆಂದರೆ ನಿಮ್ಮ ಕೈಯಲ್ಲೇ ಮೊಬೈಲ್ ಇದೆ, ಅದರಲ್ಲಿ ಕಂಪ್ಲೀಟ್ ಇಂಗ್ಲೀಷೇ ಇರೋದು. ಕಲಿಬೇಕು ಅನ್ನೋದಕ್ಕೆ ಎಲ್ಲ ಸೋರ್ಸು ಯೂಟ್ಯೂಬಲ್ಲೇ ಇದೆ. ಆದರೂ ಎಷ್ಟೋ ಜನ ನಂಗೆ ಇನ್ನೂ ಇಂಗ್ಲೀಷ್ ಬರಲ್ಲ ಅಂತಲೇ ಹೇಳೋದು. ಸೊ ಇವಾಗ ನಿಮ್ಗೆ ಏನೋ ಒಂದು ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಅದನ್ನು ಕಲಿಬೇಕೇ ಹೊರತು ಅಥವಾ ಅದ್ರ ಬಗ್ಗೆ ವರ್ಕ್ ಮಾಡಬೇಕೇ ಹೊರತು, ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೊರಗೋದು ಎಷ್ಟು ಸರಿ? ನಿಮಗೆ ಹೇಗೆ ಅನಿಸುತ್ತೆ ಆ ಥರ ಕೊರಗ್ತಾ ಉಟ್ಕೊಳ್ಳೋಕ್ಕೆ? ಕೊರಗೋ ಟೈಮಲ್ಲೇ ಕಲ್ತ್ಬಿಟ್ಟು ಮುಗಿದೋಯ್ತಲ್ವಾ? ಹಾಂ, ಸೊ ಇಟ್ಸ್ ವೆರಿ ಈಸಿ. ನಂಗೆ ಅರ್ಥ ಆಗ್ತಿಲ್ಲ ಯಾಕೆ ಜನ ಇನ್ನೂ ಕೆಲವೊಂದು ವಿಷಯಗಳಲ್ಲಿ ನನಗೆ ಬರ್ತಾ ಇಲ್ಲ ಅನ್ನೋ ಹೊರಗಲ್ಲೇ ಕಳೀತಿದ್ದಾರೆ ಅಂತ ಹೇಳಿ. ಯಾಕಂದರೆ ಇವತ್ತಿನ ಕಾಲದಲ್ಲಿ ಇದು ಬರಲ್ಲ ಅಂತ ಹೇಳೋದಕ್ಕೆ ಅಥವಾ ಇದು ನನ್ನ ಕಡೆ ಸೋರ್ಸ್ ಇಲ್ಲ ಅಂತ ಹೇಳೋದಕ್ಕೆ ಏನೂ ಇಲ್ಲ. ಒಂದು ವೇಳೆ ನೀವು ತುಂಬ ಹಳ್ಳಿಲಿದ್ದೀರಾ ಅಂತ ಹೇಳಿದ್ರೆ, ಇವಾಗ ಆನ್ಲೈನ್ ಕೋರ್ಸಸ್ ಎಲ್ಲ ಇದೆ, ಅದನ್ನು ಕಲಿಯೋಕ್ಕೆ ತಯಾರಿಲ್ಲ, ಬರಲ್ಲ ಅಥವಾ ನಂಗೆ ಕಲಿಯೋಕ್ಕಾಗಲ್ಲ, ಇಂಟ್ರೆಸ್ಟ್ ಇಲ್ಲ ಅನ್ನೋದ್ರ ಮೇಲೆ ಹೋಗ್ತಾ ಇದೆ ಒಂದು. ಇನ್ನೊಂದು ನನ್ನ 4ನೇ ಪಾಯಿಂಟ್ ಬಂದುಬಿಟ್ಟು, ನೀವು ಎಷ್ಟು ಸ್ಟ್ರಾಂಗಾಗಿ ಆ ಗುರಿನ ಇಟ್ಕೊಂಡಿದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾವುದೇ ಒಂದು ಗುರಿಯಲ್ಲಿ, ನಿಮಗೆ ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಅಥವಾ ನಿಮ್ಮ ಮದುವೆ ಹೀಗೆ ನಡಿಬೇಕು, ಅಥವಾ ನೀವು ಇಷ್ಟೇ ಸ್ಯಾಲರಿ ತೊಗೊಂಡು ಬರಬೇಕು, ಅಥವಾ ನೀವು ವೀಡಿಯೋಸ್ ಕಾಂಟೆಂಟ್ ಕ್ರಿಯೇಷನ್ನೇ ಮಾಡಬೇಕು ಅನ್ನೋದು ಎಷ್ಟು ಸ್ಟ್ರಾಂಗಾಗಿ ನಿಮ್ಮ ತಲೆಯಲ್ಲಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ನಾನು ಆ್ಯಕ್ಚುಲಿ ಕಾಂಟೆಂಟ್ ಕ್ರಿಯೇಷನ್ನ ತುಂಬ ಸೀರಿಯಸ್ಸಾಗಿ ತೊಗೊಂಡಿದ್ದು ಯಾವಾಗ ಅಂತ ಹೇಳಿದ್ರೆ 2 ವರ್ಷದಿಂದ. ಬಟ್ ನನಗೆ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡೋದಕ್ಕೆ 3 ವರ್ಷ ಬೇಕಾಯಿತು. ಅಂದರೆ 3 ವರ್ಷ ಆದಮೇಲೆ ನಾನು 4ನೇ ವರ್ಷಕ್ಕೆ ಸೀರಿಯಸ್ಸಾಗಿ ತೊಗೊಂಡೆ. ಸೊ 3 ವರ್ಷ ಏನಾಯ್ತು ಅಂತ ಹೇಳ್ತೀನಿ ನೋಡಿ. ನಾನು ನಿಮ್ಮ ಥರನೇ ಕೊರಗ್ತಿದ್ದೆ, ನನ್ನ ಹತ್ರ ಮೊಬೈಲ್ ಇಲ್ಲ, ನನ್ನ ಹತ್ರ ಕಾಂಟೆಂಟ್ ಇಲ್ಲ, ನನಗೆ ಡ್ಯಾನ್ಸ್ ಬರಲ್ಲ ಅಂತ ಅಂದ್ಕೊಂಡು ನಾನೇನು ಮಾಡ್ತಾನೆ ಇರಲಿಲ್ಲ. ಆಮೇಲೆ ನನ್ನ ತಲೆಯಲ್ಲಿ ಒಂದಿತ್ತು, ನನಗೆ ಓವರ್ ನೈಟ್ ಫೇಮಸ್ ಆಗಬೇಕಂತ ತುಂಬ ಇತ್ತು. ಅದು ಎಷ್ಟಿತ್ತಂದರೆ ನನ್ನ ತಲೆಯಲ್ಲಿ, ಎಷ್ಟು ಸ್ಟ್ರಾಂಗ್ ಆಗಿತ್ತಂದರೆ ನನ್ನ ತಲೆಯಲ್ಲಿ, ನಾನು ಓವರ್ ನೈಟ್ ಫೇಮಸ್ ಆಗಲೇಬೇಕು, ಇವಾಗ ಡ್ಯಾನ್ಸು ಗೀನ್ಸು ಎಲ್ಲ ದಿನ ಮಾಡಿ ಹಾಕೋದ್ರಿಂದ ಏನೂ ಆಗೋಲ್ಲ, ಈ ಥರ ಒಂದು ಏನೋ ಇತ್ತು ತಲೆಯಲ್ಲಿ. ಒಟ್ಟಿನಲ್ಲಿ ಓವರ್ ನೈಟ್ ಫೇಮಸ್ ಆದಮೇಲೆ ನೀನು ಏನಾದರೂ ಮಾಡಾಕು ಜನ ನೋಡ್ತಾರೆ, ಈ ಕಾನ್ಫಿಡೆನ್ಸ್ ನನ್ನಲ್ಲಿತ್ತು. ಅದು ಏನೋ ಗೊತ್ತಿಲ್ಲ, ನನಗೆ ನನ್ನ ವಾಯ್ಸ್ ಹೆಂಗೆ ಹಾಕಬೇಕು ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ಹೇಳ್ತೀನಿ, ನಂಗೆ ಓವರ್ ನೈಟ್ ಫೇಮಸ್ ಆಗಬೇಕಾದ್ರೆ ನನ್ನ ವಾಯ್ಸೇ ನನಗೆ ಬಂಡವಾಳ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಯಾಕೆಂದರೆ ನನ್ನ ವಾಯ್ಸ್ ಇಷ್ಟು ಯೂನಿಕ್ ಆಗಿದೆ, ಅಥವಾ ಏನು ಹೇಳ್ತಾರೆ ಜನ ಕೇಳಿಸ್ಕೊತಾರೆ ಅನ್ನೋದು ನನಗೆ ಯಾವತ್ತೂ ಐಡಿಯಾ ಇರಲಿಲ್ಲ. ನಿಜ ಅಂತಂದರೆ ನನ್ನ ವಾಯ್ಸ್ ಮೇಲೆ ನಾನು ಯಾವತ್ತೂ ವಿಡಿಯೋ ಮಾಡಿ ಫೇಮಸ್ ಆಗಬೇಕನ್ನೋ ತಲೆಯಲ್ಲೇ ಇರಲಿಲ್ಲ. ಇದು ಒಂದು ಸಂಪೂರ್ಣ ಅನಿರೀಕ್ಷಿತ ಸಂಭವ ಆಗಿತ್ತು. ನನಗೂ ಕೂಡ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಸೊ ಐ ಆಮ್ ಸೋ ಹ್ಯಾಪಿ ದಟ್ ದೇವರು ನನಗೆ ಕೊಟ್ಟಿರೋ ಒಂದು ವರನೇ ಇವತ್ತು ನನಗೆ ವರವಾಗಿ ನಿಂತ್ಕೊಂಡಿದೆ ನನ್ನ ಜೊತೆ ಅನ್ನೋದು ನನಗೆ ತುಂಬ ಖುಷಿ ವಿಚಾರ. ಅಂದರೆ ನಾನು ಇಷ್ಟು ದಿನ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಫಸ್ಟ್ ಆಫ್ ಆಲ್ ನನಗೆ ದೇವ್ರು ಹಿಂಗೆ ಮಾಡಿದ ವಾಯ್ಸ್ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಆಗಿದೆ ನನ್ನ ಜನ ನೆನ್ಪಿಟ್ಕೊತಾರಲ್ಲ, ಅದೇ ದೊಡ್ಡ ವಿಷಯ. ನಾನು ಹಿಂಗೆ ಅನ್ಕೊತಿದ್ದೆ. ಇವತ್ತಿಗೂ ನನ್ನ ಜನ ಆನ್ಲೈನ್ ಬಿಡಿ, ಆಫ್ಲೈನಲ್ಲೂ ನನ್ನ ಜನ ತುಂಬ ನೆನ್ಪಿಟ್ಕೊತಾರೆ, ಬಿಕಾಸ್ ನನ್ನ ವಾಯ್ಸ್ ಹೀಗಿದೆ ಅನ್ನೋದಕ್ಕೆ. ಸೊ ಹಾಗಾಗಿ ನನಗೆ ಅದು ಯಾವತ್ತೂ ಬೇಜಾರಾಗಿರಲಿಲ್ಲ. ಆ್ಯಂಡ್ ಇವತ್ತು ಇನ್ನೂ ಖುಷಿ ಕೊಟ್ಟಿದೆ ನನಗೆ. ಮುಂಚೆನೂ ಖುಷಿ ಇತ್ತು, ಇನ್ನೂ ಜಾಸ್ತಿನೇ ಖುಷಿಯಾಗಿದೆ ಈ ವಾಯ್ಸಿಂದ ನನಗೆ. ಸೊ ಐ ಆಮ್ ಹ್ಯಾಪಿ.
ಸೊ ಈಗ ನಾನು ವಿಷಯಕ್ಕೆ ಬರ್ತೀನಿ. ತುಂಬ ಸ್ಟ್ರಾಂಗ್ ಆಗಿರಬೇಕು ನಿಮ್ಮ ಮೈಂಡ್ಸೆಟ್. ಸೊ ನಂಗೆ ಓವರ್ನೈಟ್ ಫೇಮಸ್ ಆಗ್ಬೇಕು ಅಂತ ಇತ್ತಾ ಗೊತ್ತಿಲ್ಲಪ್ಪ. 2 ತಿಂಗಳ ಹಿಂದೆ ನಾನು ಓವರ್ನೈಟ್ ಫೇಮಸ್ ಆಗಬೇಕಂತಲೇ ಇನ್ನಿದ್ದು ಓವರ್ನೈಟ್ ಫೇಮಸ್ ಆಯಿತು. ಅಂದರೆ ನೀವು ಎಷ್ಟು ಸ್ಟ್ರಾಂಗಾಗಿ ಅದನ್ನು ಅನ್ಕೋತಾ ಇರ್ತೀರಲ್ಲ. ಯಾರೋ ಹೇಳಿದರು ಮ್ಯಾನಿಫೆಸ್ಟೇಷನ್ ಸಮಥಿಂಗ್ ಲೈಕ್ ಅದು ನನಗೆ ಗೊತ್ತಿರಲಿಲ್ಲ. ನಾನು ಯಾವತ್ತು ನಾನು ಮ್ಯಾನಿಫೆಸ್ಟೇಷನ್ ಮಾಡಬೇಕಂತ ಮಾಡ್ತಿರ್ಲಿಲ್ಲ. ನನಗೆ ಸ್ಟ್ರಾಂಗಾಗಿತ್ತು. ಹಿಂಗೆ ಮಾಡೋದು ಓವರ್ನೈಟು, ಈ ಥರ ಇತ್ತು ನನ್ನ ತಲೆಯಲ್ಲಿ, ಅಷ್ಟೇ ಇತ್ತು ನನ್ನ ತಲೆಯಲ್ಲಿ. ನಾನು ಯಾವತ್ತು ಹಿಂಗೆ ಮ್ಯಾನಿಫೆಸ್ಟೇಷನ್ ಮಾಡಬೇಕು, ವಿಷನ್ ಬೋರ್ಡ್ ಹಾಕಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅದೇನೂ ಅನ್ಕೋತಿರಲಿಲ್ಲ. ಜಸ್ಟ್ ಒಂದು ಸ್ಟ್ರಾಂಗ್ ಬಿಲೀವ್ ಆ್ಯಂಡ್ ಒಂದು ಸ್ಟ್ರಾಂಗ್ ಏನಂತ ಹೇಳ್ತಾರೆ ಮಾಡಲೇಬೇಕು ಅನ್ನೋ ಗುರಿ ಅಷ್ಟೇ ನನ್ನ ತಲೆಯಲ್ಲಿದ್ದು. ಅದು ಹಂಗಾಯಿತು. ಸೊ ನಾನೇನು ಹೇಳ್ತೀನಿ ಅಂತಂದರೆ, ಇವಾಗ ನೀವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ನೀವು ಎಷ್ಟು ಸ್ಟ್ರಾಂಗಾಗಿ ಆ ಗುರಿನ ಇಟ್ಕೊಂಡಿದ್ದೀರಾ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ಆಮೇಲೆ ನಾನು ಇನ್ನೊಂದು ಯೂನಿವರ್ಸ್ ಅಂತ ಏನೋ ಹೇಳ್ತಾರಲ್ಲ, ಯೂನಿವರ್ಸಲ್ ಮೆಸೇಜಸ್ ಪಾಸ್ ಆಗುತ್ತೆ, ನಿಮಗೆ ಯೂನಿವರ್ಸ್ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ, ಕೇಳಿದ್ದೀರಾ? ಅದು ನನಗೆ ತುಂಬಾ ನಿಜ ಅನಿಸುತ್ತೆ. ನನ್ನ ವಿಷಯದಲ್ಲಿ ಅದು ನಿಜಾನೇ. ನನ್ನ ವಿಷಯ ಅಂತಲ್ಲ, ಇನ್ನು ಯಾರ ವಿಷಯದಲ್ಲಾದರೂ ನಿಜ ಆಗೇ ಆಗುತ್ತೆ. ಯಾಕಂತ ಹೇಳಿದ್ರೆ ನಾವು ಯೂನಿವರ್ಸಲ್ಲಿ ನಮ್ಮಿಂದ ಯಾವುದೋ ಒಂದು ಮೆಸೇಜ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ಪದೇ ಒಂದು ವೈಬ್ಸ್ ಎನರ್ಜಿ ಅಂತ ಹೇಳ್ತಾರಲ್ಲ, ಅದು ಹೋಗ್ತಾ ಇದೆ ಅಂತ ಹೇಳಿದರೆ ಯೂನಿವರ್ಸ್ ನಿಮಗೆ ಆ ಸಹಾಯನ ಮಾಡುತ್ತೆ ಅನ್ನೋದು 100%. ಆ್ಯಂಡ್ ಜೆನ್ಯೂನಾಗಿ ಹೇಳ್ತಾ ಇದ್ದೀನಿ, ನಾನು ಲೈಕ್ ಸೋ ಹ್ಯಾಪಿ ದಟ್ ಅದು ನನ್ನ ವಿಷಯದಲ್ಲಿ ವರ್ಕ್ ಆಗಿದೆ ಅಂತ. ಸೊ ಅದು ನಿಮ್ಮ ವಿಷಯದಲ್ಲೂ ವರ್ಕ್ ಆಗಬಹುದು. ಯಾರಿಗೆ ಗೊತ್ತು, ಪ್ರಯತ್ನ ಮಾಡೋದ್ರಿಂದ ದೇವ್ರು ಸಿಗ್ತಾನೆ ಅಂತ ಆದರೆ ನೀವು ಅಂದ್ಕೊಂಡಿರೋ ಕೆಲಸ ಆಗಲ್ಲ ಅಂತ ಏನು ಗ್ಯಾರಂಟಿ? ಆಗುತ್ತೆ. ಜಸ್ಟ್ ಬಿ ಕಾನ್ಫಿಡೆಂಟ್. ಇವತ್ತು ನಾನು ಕಾನ್ಫಿಡೆಂಟ್ ಆಗಿದ್ದೀನಿ ಅಥವಾ ನನ್ನ ವೀಡಿಯೋದು ಆಲ್ರೆಡಿ ಫೇಮಸ್ ಆಗಿದೆ ಅಂತ ನಾನು ಈ ಮಾತು ಹೇಳ್ತಾ ಇಲ್ಲ. ಅದಕ್ಕೂ ಮುಂಚೆ ನಾನು ಒಬ್ಬ ಬಿಗಿನರೇ, ಅದಕ್ಕೂ ಮುಂಚೆ ನಾನು ಒಬ್ಬ ಏನಂತ ಹೇಳ್ತಾರೆ ಕೆಲಸ ಇಲ್ಲದೆ ಇರೋಳು. ಬಟ್ ಅದೆಲ್ಲ ದಾಟ್ಕೊಂಡು ಬಂದಿದ್ದಕ್ಕೆ ಅಲ್ವಾ ನಾನು ಇವಾಗ ಅರ್ಥ ಆಗ್ತೀನಿ ಒಂದೊಂದು ಅದು ಯಾಕೆ ಅಷ್ಟೆಲ್ಲ ಟೈಮ್ ತೊಗೋತು ಅಂತ. ಎಸ್, ಟೈಮ್ ತೊಗೊಳುತ್ತೆ. ಬಿಕಾಸ್ ನಿಮ್ಮ ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಆಮೇಲೆ ನಿಮಗೆ ಮಾಡಬೇಕನ್ನೋ ಛಲ ಎಷ್ಟಿದೆ ಅನ್ನೋದು ಆ 3 ವರ್ಷದಲ್ಲಿ ನಿಮಗೆ ತಿಳಿದಿರುತ್ತೆ. ಹೌದು, ನಾನು ಮಾಡಬೇಕಂತ ಇದ್ದೆ, ಅದಕ್ಕೆ ಇವತ್ತು ಹಿಂಗಾಯಿತು, ಇವತ್ತು ನಾನು ಸಕ್ಸಸ್ಫುಲ್ ಆದೆ ಅಥವಾ ಸಕ್ಸಸ್ಫುಲ್ ಆಗೋಕ್ಕೆ ಇದು ಸಹಾಯ ಆಯಿತು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ನಿಮ್ಮ ಲೈಫಲ್ಲಿ ಫ್ರೆಂಡ್ಸ್ ನಂಬಕ್ಕೆ ಹೋಗಬೇಡಿ. ನಾನು ಫ್ರೆಂಡ್ಸ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್. ನಾನು ಹೆಂಗೆ ನಂಬ್ತಿದ್ದೆ ಅಂದರೆ ನನ್ನ ಫ್ರೆಂಡ್ಸ್ನ, ಫಾರ್ ಎಕ್ಸಾಂಪಲ್ಲು ನಾನು ಭರತನಾಟ್ಯ ಕ್ಲಾಸಿಗೆ ಹೋಗಬೇಕಿತ್ತು. ನಾನು ಭರತನಾಟ್ಯ ಕ್ಲಾಸಿಗೆ ಹಚ್ಚಿದ್ದೆ ಕೂಡ. ಬಟ್ ನನ್ನ ಫ್ರೆಂಡ್ಸ್ ಇದ್ದಾರೆ ಅಂದ್ಬಿಟ್ಟು ನಾನು ಆ ಕ್ಲಾಸಿಗೆ ಹೋಗಲಿಲ್ಲ. ಅಂದರೆ ನನ್ನ ಫ್ರೆಂಡ್ಸ್ ಏನೋ ಕಾಲ್ ಮಾಡಿ ಈ ಉಡಿ ಹಾಕ್ತಾರಿದ್ರು ಅಥವಾ ಏನೋ ಕಾಫಿ ಉಡಿ ಹಾಕ್ತಾರಿದ್ರು ಅಂತ ನಾನು ಹೋಗ್ಬಿಡ್ತಿದ್ದೆ. ಇಲ್ಲೇನಾಯಿತು, ನನ್ನನ್ನು ನಾನು ಪ್ರಯಾರಿಟೈಸ್ ಮಾಡೋ ಬದಲು ಅಥವಾ ನಾನು ಭರತನಾಟ್ಯ ಕಲಿಯೋ ಬದಲು ಒಂದು ಗಂಟೆ ಭರತನಾಟ್ಯ ಕಲಿಯೋದು. ಅದಕ್ಕೆ ಹೋಗ್ದೇ ಅದೇ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಕಳೆದ್ರು ಅಂತ ನಾನು ಅಲ್ಲಿ ಹೋದೆ. ಸೊ ಇವಾಗ ಯಾರಿಗೆ ಲಾಸು? ನನಗೆ ಲಾಸು. ಅದೇ ನಿಮ್ಮ ಫ್ರೆಂಡ್ಸಿಗೆ ಗೊತ್ತಿತ್ತು ಏನಂತ, ಅವಳು ಹಿಂಗೆ ಹೋಗ್ತಿದ್ದಾಳೆ, ಅವಳು ಬ್ಯುಸಿ ಇರ್ತಾಳೆ, ಅವಳು ಮಾಡಲಿ ಅನ್ನೋದಿಲ್ಲ, ಕಾಲ್ ಮಾಡಿ ಕರೆದ್ಬಿಡೋದು. ಆವಾಗ ನಮಗೂ ಗೊತ್ತಿರಲ್ಲ, ಯಾಕಂದರೆ ನಾವೇನು ಅನ್ಕೊತೀವಿ ನಮ್ಮ ಫ್ರೆಂಡ್ಸು ನಮ್ಮದು ಅಂತ ಇರತ್ತೆ, ಒಪ್ಕೊತೀನಾ? ಸೊ ಇವತ್ತಿಗೂ ನಾನು ಯಾರೋ ಒಬ್ಬರು ಓದ್ತಿದ್ದಾರೆ ಅಥವಾ ಏನೋ ಮಾಡ್ತಿದ್ದಾರೆ ಅಥವಾ ಮಲಗಿದ್ದಾರೆ ಅಂತಂದರೆ ನಾನು ಹೋಗಿ ಡಿಸ್ಟರ್ಬ್ ಮಾಡೋಲ್ಲ. ಬಿಕಾಸ್ ನನಗೆ ಗೊತ್ತು ಅವ್ರ ಟೈಮ್ ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಒಬ್ಬರ ಟೈಮ್ ಅವರಿಗೆ ಭಾಳ ಇಂಪಾರ್ಟೆಂಟ್. ಅದೇ ಎಲ್ರಿಗೂ ಗೊತ್ತಿರಬೇಕು ಸಮಯ ಅನ್ನೋದು ಎಷ್ಟು ಇಂಪಾರ್ಟು. ಅದು ಒಬ್ಬರ ಸಮಯ ಎಲ್ರಿಗೂ 24 ಗಂಟೆನೇ ಇರಬೇಕಾ? ಇದೆಯಾ? ಸೊ ಆ 24 ಗಂಟೆಲಿ 16 ಗಂಟೆ ನಿಮ್ಮ ಜೊತೆನೇ ಇರಿ ಅಂದರೆ ಹೆಂಗಾಗತ್ತೆ? ಸೊ ನನ್ನ ಲೈಫಲ್ಲಿ ನಾನು ಫ್ರೆಂಡ್ಶಿಪ್ ಅನ್ನೋ ಒಂದು ಪದನ ಸಂಪೂರ್ಣವಾಗಿ ತೆಗೆದು ಹಾಕ್ಬಿಟ್ಟಿದ್ದೀನಿ. ಇವತ್ತಿಗೆ ನನಗೆ ಏನಂತ ಹೇಳ್ತಾರೆ, ಫ್ರೆಂಡ್ಸ್ ಇದ್ದಾರೆ, ಇಲ್ಲ ಅಂತಲ್ಲ, ಮಾತಾಡ್ತೀನಿ, ಎಲ್ಲ ಅವ್ರ ಜೊತೆ ಇರ್ತೀನಿ, ಇಲ್ಲ ಅಂತಲ್ಲ. ಆದರೆ ನನ್ನನ್ನು ನಾನು ಮತ್ತು ಅವ್ರ ಜೊತೆ ಹೋಗಲ್ಲ, ಅಥವಾ ನನ್ನ ಕೆಲಸಗಳನ್ನು ಬಿಟ್ಟು ನನ್ನ ಎಲ್ಲ ಆಗು ಹೋಗುಗಳನ್ನು ಬಿಟ್ಟು ಅವ್ರು ಕರೆದ್ರು ಅಂತ ಹೋಗಲ್ಲ, ಅಥವಾ ಅವ್ರು ಫೋನ್ ಮಾಡಿದ್ರು ಅಂತ ಎತ್ತಲ್ಲ. ನಾನು ಫ್ರೀ ಇದೀನಾ? ಹಾಂ, ಚಲೋ ಮಾತಾಡಿ, ನನಗೂ ಮಾತಾಡ್ಬೇಕು ಅನಿಸ್ತಿದೆ. ನೀನು ಫ್ರೀ ಇದೆಯಾ? ಹಾಂ, ಮಾತಾಡಿ. ಇವಾಗ ಯಾರೋ ಒಬ್ರು ಕಾಲ್ ಮಾಡಿದ್ದಾರೆ ಅಂತ ಹೇಳಿದರೆ ಅವ್ರು ಬ್ಯುಸಿಯಿಂದ ಕಾಲ್ ಮಾಡಿರಲ್ಲ, ಅವ್ರು ಫ್ರೀ ಆಗಿದ್ದಾರೆ ಅಂತಲೇ ಕಾಲ್ ಮಾಡಿರ್ತಾರೆ. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಅಟ್ ದ ಎಂಡ್ ಆಫ್ ದಿ ಡೇ ನೀವು ನಿಮ್ಮ ಮನೇಲಿ ನಿಮ್ಮ ಕರಿಯರಲ್ಲಿ ಏನೂ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯವರೇ ರೆಸ್ಪೆಕ್ಟ್ ಮಾಡಲ್ಲ. ಇದನ್ನು ನಾನು ಫುಲ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನಾನು 1 ಇಯರ್ ಕೆಲಸ ಮಾಡಿದೆ ಖಾಲಿ ಇರಬೇಕಾದ್ರೆ ನಮ್ಮ ಮನೇಲಿ ನಾನು ಏನು ಹೇಳಿದ್ರೆ ಜಗಳ ಮಾಡೋರು.
ನಾನು ಬರೀ ಮಾತಾಡಿದ್ರೆ ಜಗಳ ಆಡೋರು. ಬಿಕಾಸ್ ಅವ್ರಿಗೆ ಗೊತ್ತಿತ್ತು ಇವಳೇನು ದುಡಿಯಲ್ಲ ಬಿಡಲ್ಲ ಸುಮ್ಮನೆ ಖಾಲಿ ಮನೇಲಿ ಕುತ್ಕೊಂಡು ನಮ್ಮ ಮೇಲೇ ದಬ್ಬಾಳಿಕೆ ಮಾಡ್ತಾಳೆ ಇವಳು ಅಂತ ಆ ಒಂದು ಇದಕ್ಕೆ. ಸೊ ನನಗೆ ಪ್ರತಿ ದಿನಾನೂ ಜಗಳ, ಪ್ರತಿ ದಿನಾನೂ ಕಣ್ಣೀರು, ಪ್ರತಿ ದಿನಾನೂ ಈ ಥರ ಇನ್ನಿಂದೆ ನಮ್ಮ ಮನೇಲಿ. ಸೊ ನಾನೇನು ಯಾವಾಗ ನಾನು ಈ ಥರ ಕಾಂಟೆಂಟ್ ಕ್ರಿಯೇಷನ್ನು ಆಮೇಲೆ ಟೀಚಿಂಗ್ ಜಾಬ್ಗೆ ಸೇರಿಕೊಂಡು ನನ್ನ ಜೀವನ ಶುರು ಮಾಡಿದ್ನಲ್ಲ, ಆವಾಗ ನಮ್ಮ ಮನೆಯವರು ನಾನು ಸೇಮ್ ಇದ್ದೆ. ನಾನು ಆವಾಗಲೂ ದಬ್ಬಾಳಿಕೆ ಮಾಡೋದು, ಚೀರೋದು, ಒದರಾಡೋದೇ ಮಾಡ್ತಿದ್ದೆ. ಬಟ್ ನಮ್ಮ ಮನೆಯವರು ಸಹಾನುಭೂತಿಯಿಂದ ನನ್ನ ಮಾತಾಡಿಸ್ತಿದ್ದಾರೆ. ಇನ್ನು ಅಂದರೆ ಎಷ್ಟು ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ, ನಿನ್ನ ಎಕ್ಸ್ಪೀರಿಯೆನ್ಸ್ ಇದು. ನಾನೇನು ನಮ್ಮ ತಂದೆ ತಾಯಿ ಕೆಟ್ಟವರು ಅಥವಾ ಅವ್ರ ದುಡ್ಡಿಗೆ ಪ್ರಾಮುಖ್ಯತೆ ಕೊಡ್ತಿದ್ದಾರೆ ಅಂತ ಹೇಳ್ತೇನೆ. ಇದು ಇಟ್ಸ್ ನಾಟ್ ಅಬೌಟ್ ಮನಿ, ಇಟ್ಸ್ ಅಬೌಟ್ ಒಬ್ಬ ಮನುಷ್ಯ ಅವನಿಗೆ ಅವ್ನು ಎಷ್ಟು ಒಳ್ಳೇದು ಮಾಡ್ಕೊತಾನೆ ಅಷ್ಟು ಜನ ರೆಸ್ಪೆಕ್ಟ್ ಮಾಡ್ತಾರೆ. ಸೊ ನಿಮಗೆ ನೀವು ಎಷ್ಟು ಒಳ್ಳೇದು ಮಾಡ್ಕೊತೀರಾ ಅನ್ನೋದ್ರ ಮೇಲೆ, ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು IAS ಅಧಿಕಾರಿ ಇದ್ದಾರೆ ಅಥವಾ AS ಅಧಿಕಾರಿ ಇದ್ದಾರೆ, ಅವರಿಗೆ ಯಾರು ಗೊತ್ತಿಲ್ಲ ಅಂದರೂ ಹೋಗಿ ಚೆನ್ನಾಗಿ ಮಾತಾಡಿಸ್ತಾರಲ್ಲ. ಬಿಕಾಸ್ ಅದು ಅವರ ಸ್ಥಾನಕ್ಕೆ ಕೊಡ್ತಾ ಇರೋ ಗೌರವ. ಅದೇ ಒಂದು ವೇಳೆ ಅದೇ AS ಆಫೀಸರು ಏನು ಒಬ್ಬ ನಾರ್ಮಲ್ ಮನುಷ್ಯ ಇಲ್ಲ ಅಂದರೆ ಯಾರು ಮಾತಾಡಿಸ್ತಾರೆ? ಆಬ್ವಿಯಸ್ಲಿ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮನ್ನು ನೀವು ಯಾವ ಸ್ಥಾನದಲ್ಲಿ ಎಷ್ಟು ಎತ್ತರದಲ್ಲಿ ಇಟ್ಕೊಂಡು ನೋಡ್ತೀರಾ ಅನ್ನೋದ್ರ ಮೇಲೆ ಜನ ನಿಮ್ಮನ್ನು ರೆಸ್ಪೆಕ್ಟ್ ಮಾಡಿ. ನೀವೇ ಹೋಗ್ಬಿಟ್ಟು ನನಗೆ ನನಗೆ ಇಷ್ಟ ಇಲ್ಲಪ್ಪ, ನನ್ನ ಕೈಯಲ್ಲಿ ಆಗಲ್ಲಪ್ಪ, ನಾನು ಫುಲ್ ದಂಡ, ನನಗೇನೂ ಆಗಲ್ಲ, ನಾನು ಅಸಹ್ಯವಾಗಿದ್ದೀನಿ, ನನ್ನ ಲೈಫಲ್ಲಿ ನನಗೆ ಉದ್ಧಾರನೇ ಆಗಲ್ಲ ಅಂತ ನಿಮಗೆ ನೀವೇ ಯಾರ ಮುಂದೆ ಹೇಳಿಬಿಟ್ರಿ ಅಂದರೆ ಅವ್ರು ನಿಮ್ಮನ್ನು ನೋಟ ಹೆಂಗಿರುತ್ತೆ ಗೊತ್ತಾ? ರೆಸ್ಪೆಕ್ಟ್ ಇರಲ್ಲ ನಿಮಗೆ. ನಿಮ್ಮಂಗೆ ನೀವೇ ಅಷ್ಟು ಕೆಟ್ಟದಾಗ ಹೇಳ್ಕೊಂಡು ಅವ್ರು ಹೆಂಗೆ ನಿಮಗೆ ರೆಸ್ಪೆಕ್ಟ್ ಮಾಡ್ತಾರೆ ಅಂದರೆ ನಿಮ್ಮನ್ನು ನೀವೇ ರೆಸ್ಪೆಕ್ಟ್ ಮಾಡ್ಕೊಂಡಿಲ್ಲ ಅನ್ನಂಗೆ ಆಯಿತು. ಸೊ ಯಾವಾಗ ನೀವು ನಿಮ್ಮ ಬಗ್ಗೆ ಒಬ್ಬರ ಮುಂದೆ ಎತ್ತಿ ಹಿಡಿದು ಮಾತಾಡ್ಕೊತೀರಾ ಅಂದರೆ ಅಟ್ಲೀಸ್ಟ್ ಇಲ್ಲ ನನಗೆ ಈ ಥರ ರೆಸ್ಪೆಕ್ಟ್ ಇಲ್ಲದೆ ಇರೋಕ್ಕಾಗಲ್ಲ, ಲೈಕ್ ನಾನು ಇನ್ನೊಬ್ರಿಗೂ ರೆಸ್ಪೆಕ್ಟ್ ಮಾಡ್ತೀನಿ, ನಾನು ರೆಸ್ಪೆಕ್ಟ್ ಮಾಡ್ತೀನಿ, ಆ್ಯಂಡ್ ನನಗೆ ಎಜುಕೇಷನ್ ಅಂದರೆ ಇಂಪಾರ್ಟೆಂಟ್ ಅಂದರೆ ಈ ಥರ ಪಾಸಿಟಿವ್ ಎನರ್ಜಿ ಪಾಸ್ ಮಾಡಿದಾಗ ಅವ್ರಿಗೆ ನಿಮ್ಮ ಮೇಲೆ ರೆಸ್ಪೆಕ್ಟ್ ಬರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ಲು ಎಷ್ಟೋ ಜನ ನನಗೆ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ, ನಾನು ತಲೆನೇ ಕಟ್ಸ್ಕೊಳ್ಳಲ್ಲ. ಬಟ್ ಹಾಕಿದಾರೆ ಅಂದ್ಬಿಟ್ಟು ನಾನು ಮೂಲೆ ಸೇರ್ಕೊಳ್ಳೋದಾಗಲಿ ಅಥವಾ ಅದಕ್ಕೆ ರಿಯಾಕ್ಟ್ ಮಾಡೋದಾಗಲಿ ಮಾಡ್ತಾಯಿಲ್ಲ. ನಾನು ಯಾವಾಗ ಅದಕ್ಕೆ ರಿಯಾಕ್ಟ್ ಮಾಡ್ತೀನಲ್ಲ, ಇಟ್ಸ್ ಹೆನ್ಸ್ ಪ್ರೂವ್ಡ್ ನಾನು ಹೌದು ನಿಮ್ಮ ಇದಕ್ಕೆ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿ. ಆ್ಯಂಡ್ ನಾನು ಇವತ್ತಿನವರೆಗೂ ಎಷ್ಟು ಜನಕ್ಕೆ ರಿಪ್ಲೈ ಮಾಡಿದ್ದೀನಿ, ಎಲ್ಲವೂ ಪಾಸಿಟಿವ್ ಕಮೆಂಟ್ಸಿಗೆ ಮಾತ್ರ ನಾನು ರಿಪ್ಲೈ ಮಾಡಿದ್ದೀನಿ. ಓನ್ಲಿ ಬಿಕಾಸ್ ಆ ಪಾಸಿಟಿವ್ ಎನರ್ಜಿ ನನಗೆ ಬರಲಿ ಅಂತ, ಅಥವಾ ನನ್ನ ಪಾಸಿಟಿವ್ ಎನರ್ಜಿ ಅವ್ರಿಗೆ ಹೋಗಲಿ ಅಂತ. ನೆಗೆಟಿವ್ ಎನರ್ಜಿ ನಮಗೆ ಬೇಡ, ಅದು ಅವಶ್ಯಕತೆ ಇಲ್ಲ. ಸೊ ನಿಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ನೆಗೆಟಿವ್ ಎನರ್ಜಿನ ದೂರ ಇಡೋಕ್ಕೆ ಟ್ರೈ ಮಾಡಿ. ಎಷ್ಟು ಪಾಸಿಟಿವ್ ಇರುತ್ತೋ ಅದು ನಿಮ್ಮಿಂದ ಪಾಸ್ ಆದರೆ, ಯೂನಿವರ್ಸಿಗೆ ಪಾಸ್ ಆದರೆ ಯೂನಿವರ್ಸ್ ಕೂಡ ನಿಮಗೆ ಪಾಸಿಟಿವ್ ಎನರ್ಜಿನೇ ಕೊಡೋದು. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಫಸ್ಟ್ ಪ್ರಯಾರಿಟೈಸ್ ಯುವರ್ ಸೆಲ್ಫ್. ನಿಮ್ಮ ಮೇಲೆ ನಿಮಗೆ ಕಾಳಜಿ ಇರಲಿ. ಜನಗಳ ಬಗ್ಗೆ ನೀವು ತಲೆ ಕೆಡ್ಸ್ಕೊಬೇಡಿ, ಇನ್ಸೆಕ್ಯೂರ್ ಆಗಿರಬೇಡಿ. ನೀವು ಹೇಗೆ ಕಾಣಿಸ್ಲಿ, ಎಷ್ಟೇ ಸೋತು ಹೋಗಿರಲಿ, ಆದರೆ ನಿಮ್ಮನ್ನು ಮಾತ್ರ ನೀವು ಇನ್ಸೆಕ್ಯೂರ್ ಫೀಲ್ ಮಾಡಿಸ್ಕೊಬೇಡಿ. ಆಮೇಲೆ ಫ್ಯಾಮಿಲಿ ಅಂತ ಬಂದಾಗ ಎದ್ದು ನಿಂತ್ಕೊಳ್ಳಿ, ಆದರೆ ಫಸ್ಟು ನಿಮ್ಮನ್ನು ನೀವು ಹಾಕ್ಕೊಳ್ಳಿ. ಫಸ್ಟ್ ನಿಮ್ಮ ಕರಿಯರು, ಫಸ್ಟ್ ನಿಮ್ಮ ಲೈಫು, ನಂತರ ಬೇರೆ ಎಲ್ಲ. ಆಮೇಲೆ ಯಾರೋ ಕರೆದ್ರು ಅಂತ ಹೇಳಿ ಎಲ್ಲ ಬಿಟ್ಟು ಹೋಗೋ ಅವಶ್ಯಕತೆ ಏನಿಲ್ಲ. ಅಥವಾ ಯಾರೋ ಒಬ್ಬರು ಬಿಟ್ಟು ಹೋದರು ಅಂತ ಹೇಳಿ ಕಣ್ಣೀರು ಹಾಕೋದು, ಹೊರಗೋದು, ಅಥವಾ ಅವರು ನನ್ನ ಯಾಕೆ ಬಿಟ್ಟು ಹೋದರು ಅಂತ ಹೇಳಿ ಹೊರಗೋದು, ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ಇಷ್ಟು ಹೇಳಿ ಇವತ್ತಿನ ನನ್ನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು, ಲವ್ ಯು ಆಲ್ ಫಾರ್ ದ ಲವ್. ಬಿಕಾಸ್ ಇವತ್ತಿನವರೆಗೂ ನನಗೆ ಏನು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಅವ್ರಿಗೆ ಯಾರು ಅಂತಲೇ ಗೊತ್ತಿರಲ್ಲ ಅಷ್ಟೆಲ್ಲ ಸಪೋರ್ಟ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವ್ಯೂಸ್ ಕೂಡ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಇದಕ್ಕೆ ನಾನು ಸಾಯೋವರೆಗೂ ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್.